ಗುಡ್ ಮಾರ್ನಿಂಗ್. ಚೆನ್ನಾಗೇ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಯಾರಪ್ಪ ನೀನು? ನನ್ನ ಹೆಸರು ಬ್ರಹ್ಮಾನಂದ್. ಎಲ್ಲ ಬ್ರಹ್ಮ ಅಂತ ಕರೀತಾರೆ. ಮೊದಲು ಆ ಗ್ಲಾಸ್ ತೆಗಿ. ಬಿಲ್ಡಪ್ ಎಲ್ಲ ಕೊಡ್ಬಾರ್ದು. ಏನು ಬೇಕು? ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಬೇಕು ಸರ್. ನಿನ್ನ ಬ್ಯಾಕ್ಗ್ರೌಂಡ್ ಅಂದರೆ ಮುಂಚೆ ಏನು ಮಾಡ್ತಾ ಇದ್ದೆ? ಕನ್ಸಲ್ಟೆನ್ಸಿ ಆಫೀಸ್ ಇದೆ ಸರ್. ಕನ್ಸಲ್ಟೆನ್ಸಿನಾ? ಹೌದು ಸರ್. ನೀವು ಡೇ ಟೈಮಲ್ಲಿ ಕೆಲಸ ಮಾಡಿದ್ರೆ ನಾವು ನೈಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಓ, ಏನಾದರೂ ಕಾಲ್ ಸೆಂಟರ್ ಇಟ್ಟಿದೆಯಾ? ಕಾಲ್ ಸೆಂಟರ್ ಅಲ್ಲ ಸರ್, ಕೈ ಸೆಂಟರ್. ಏನಯ್ಯ ಕಿಂಡಲ್ ಮಾಡ್ತಾ ಇದೆಯಾ? ಇಲ್ಲ ಸರ್, ಅದಕ್ಕೊಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ ಸರ್. ಗುಡ್ ಮಾರ್ನಿಂಗ್ ಸರ್. ನೋ ಸಿಲ್ಲಿ ಫೀಲಿಂಗ್ಸ್. ಮೈ ಡಿಯರ್ ಗೈಸ್, ಹೋದ ವರ್ಷ ಅಮೆರಿಕದಲ್ಲಿ 2 ಲಕ್ಷ ವರ್ಕರ್ಸ್, ಐ ಮೀನ್ 2 lakhs ಎಂಪ್ಲಾಯೀಸ್ಗೆ ಪಾಪ ಕೆಲಸ ಹೋಯ್ತು. ಅದಕ್ಕೋಸ್ಕರ ನಾವೆಲ್ಲ 1 ನಿಮಿಷ ಮೌನ ಆಚರಿಸೋಣ. ಕಮನ್ ಗೈಸ್. ಎಲ್ಲೋ ಅಮೆರಿಕದಲ್ಲಿದ್ದವನಿಗೆ ಕೆಲಸ ಹೋದ್ರೆ ನಾವ್ಯಾಕೆ ಮೌನಾಚರಣೆ ಮಾಡಬೇಕು? ಅಲ್ಲಿಂದ ಬಂದ ಪ್ರಾಜೆಕ್ಟ್ ಅಲ್ಲಿ ಇವ್ರಿಗೆ ಕೈ ಕೊಡ್ತಲ್ಲ. ಸಾಕು ಸಾಕು, ಕೂತ್ಕೊಳ್ಳಿ ಅಲ್ಲ. ಮೈ ಡಿಯರ್ ಗೈಸ್, ಒಂದು ಕಾಲದಲ್ಲಿ ಬ್ರಹ್ಮ ಕನ್ಸಲ್ಟೆನ್ಸಿ ಅಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ನಂಬರ್ 1 ಆಗಿತ್ತು. ಈಗ ಎಲ್ಲೋದ್ರೂ ಓಡಿಸ್ತಾರೆ. ನೀನ್ ಹೇಳ್ತೀಯಾ? ಇಲ್ಲ ಸರ್, ನೀವು ಹೇಳಿ ಸರ್. ಇಡಿಯಟ್. ಒಂದು ಕಾಲದಲ್ಲಿ ನಮ್ಮ ಕಂಪ್ನಿ ಹೆಸರು ಹೇಳಿದ್ರೆ ಅವನೇ ಬಂದು ಮನೆ ತಗೊಳ್ಳಿ ಅಂತ ಬ್ಯಾಂಕ್ನಲ್ಲಿ ಕರೆದು ಲೋನ್ ಕೊಟ್ಟ. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ಜಂಪ್ ಜಾಕ್ಸ್ಫೋರ್ಡ್ ಆಗ್ಬಿಡ್ತಾರೆ. ಹೆಂಗ ಮಾಯ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಇವ್ರನ್ನ ನಂಬಿ ತುಂಬಾ ಕಡೆ ಸಾಲ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನ ಹೇಗೆ ತೀರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದಕ್ಕೊಂದು ಕೊನೆ ಕಾಣಿಸ್ಬೇಕು. ನಮ್ಮ ನಾಡಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡೋದಕ್ಕೆ ನನಗೆ ಗೊತ್ತಿರೋ 2 ದಾರಿ ಇದೆ. ಒಂದು ಭಿಕ್ಷೆ ಎತ್ತೋದು, ಇನ್ನೊಂದು ಕಳ್ತನ. ಅದಕ್ಕೆ ಒಂದು ಮುಖ ಅಂತ ಇರ್ಬೇಕು, ಗೊತ್ತಲ್ಲ? ನಾನು ನಿನ್ನಿಟ್ಟು ಭಿಕ್ಷೆ ಬೇಡ್ತೀನೋ ಇಡಿಯಟ್. ಅದಕ್ಕೋಸ್ಕರ ಕಳ್ತನ ಮಾಡೋದು ಒಳ್ಳೆ ಕೆಲಸ ಅಂತ ನಿರ್ಧರಿಸ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ನೋಡಿದ್ರ, ಕಳ್ಳತನ ಅಂದ ತಕ್ಷಣ ಹೆಣ್ಮಕ್ಳು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ. ನಿನ್ ಮೂತಿ ಈ ಕಳ್ತನಕ್ಕೆಲ್ಲ ನಾವು ಬರಲ್ಲ. ಆದಷ್ಟು ಬೇಗ ಚಡ್ಡಿಲಿ ನೀನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತಿರ್ತೀಯ. ಇದಕ್ಕೆಲ್ಲ ನಾವು ಭಯ ಪಡಬಾರ್ದು. ಎಷ್ಟೇ ಅಡೆತಡೆ ಬಂದ್ರು ನಾವು ಕಳ್ತನ ಮಾಡ್ತೀವಿ. ನೀನು ರಾಗಿಗುಡಕ್ಕೆ ಹೋಗು, ನೀನು ಆನಂದ್ ನಗರಕ್ಕೆ ಹೋಗು, ನೀನು ಎಲ್ಲೂ ಹೋಗೋದು ಬಿಡ, ಎಲ್ಲೇ ಇರು. ಏಯ್, ನೀನು ಭಿಕ್ಷುಕನ ವೇಷದಲ್ಲಿ ಹೋಗಿ ATM ಅಲ್ಲಿ ಎಷ್ಟು ತೆಗಿಬಹುದು ಅಂತ ನೋಡು. ಓಕೆ ಓಕೆ, ಡೂ ಯೋರ್ ಜಾಬ್. ಸರ್ ಎಲ್ಲೋಗ್ಬಿಟ್ರಿ ಸರ್? ಇದೆಲ್ಲ ಏನು ದೊಡ್ಡ ವಿಷಯನೋ? ಮಲ್ಯ ಅನ್ನೋ ಹೆಸರು ಕೇಳಿದ್ಯಾ? ಅವ್ರು ನನ್ನ ಶಿಷ್ಯ. ಅವ್ರಿಗೆ ಬಿಸ್ಕೆಟ್ ಹಾಕ್ತಾ ಹೋಗ್ತೀನಿ. ದೊಡ್ಡ ಶ್ರೀಮಂತನೇ. ಅಯ್ಯೋ ಅಮ್ಮ, ಎಫೆಕ್ಟ್ ಇಲ್ದೆ ಇಳಿಯಲ್ಲ ನೀನು. ಬಾಸ್, ಕೆಲ್ಸಕ್ಕೆ ಹೊಸಬ್ರ ತರಾನೇ ಅನ್ಸ್ತಾ ಇಲ್ವಲ್ಲ? ನೋಡ್ಕೊಂಡು ಓಕೆ. ಸರೋಜಮ್ಮನ ಮನೆಗೆ ಬಂದ್ಬಿಟ್ಟಿದೀವಾ? ಇದೇನೋ 4 ತರ ಕಾಣಿಸ್ತಾ ಇದೆ. ಏನೇನು ಶಬ್ದ ಬರ್ತಾ ಇದೆ? ನೀನು ಮಲ್ಗಲ್ಲ, ನನ್ನೂ ಮಲ್ಗಕ್ ಬಿಡಲ್ಲ. ಯಾವಾಗ್ಲೂ ಸಂದೇಹನೇ. ಬಾಯಿ ಮುಚ್ಕೊಂಡ್ ಮಲ್ಕ. ಅಯ್ಯೋ ಸಾರಿ ಬಾಸ್. ದವ ನೋಡ್ದಂಗ್ ಎದುರ್ತಿಯಲ್ಲ. ಕಳ್ರ ತಾನೆ, ನಾನ್ ನೋಡ್ಕೊಂತೀನಿ. ಬಾಯಿ ಮುಚ್ಕೊಂಡ್ ಮಲ್ಕ. ಯಾರಪ್ಪ ನೀವು? ಕಳ್ರು. ಹೇಳ್ತಾನೆ. ಆ ಟೇಬಲ್ ಮೇಲೆ ನೀರಿದೆ, ಸ್ವಲ್ಪ ಎತ್ಕಡಪ್ಪ. ಸೊಂಟ ನೋವಪ್ಪ, ವಯಸ್ಸಾಯ್ತಲ್ಲ, ಎದ್ದಳಕ್ಕಾಗಕ್ಕಿಲ್ಲ. ತಗೋ. ಕಳ್ರನ್ನ ಕಂಡ ನಿನ್ ಭಯನೇ ಇಲ್ವನಮ್ಮ? ಕಳ್ತನ ಮಾಡಕ್ ಏನಾದ್ರೂ ಇದ್ರೆ ತಾನೇ ಭಯ. ಒರ್ಸಿಟ್ಬಿಟ್ಟಿದ್ದೀರಾ? ನಮ್ಮಿಬ್ಬರನ್ನು ಈ ಮನೆಯೊಳಗಿಟ್ಟು ನಮ್ಮಿಬ್ರು ಮಕ್ಕಳು ಅಮೆರಿಕಾಗ ಹೋಗ್ಬಿಟ್ರು. ವರ್ಷದಲ್ಲಿ 1 ಸಲನೋ 2 ಸಲನೋ ಬರ್ತಾರೆ. ಒಳ್ಳೇದಾಯ್ತು, ನೀನ್ ಬಂದಿದ್ದಕ್ಕೆ ಸ್ವಲ್ಪ ನೀರಾದ್ರೂ ಸಿಕ್ತು. ಥ್ಯಾಂಕ್ಸ್ ಕಣಪ್ಪ ರಾಜ. ನಿನ್ ಕಷ್ಟನ ನೀನ್ ಹೇಳ್ದೆ. ನಾವು ದೊಡ್ಡ ಪ್ಲಾನ್ ಮಾಡ್ಕೊಂಡು ಗೋಡೆನ ಹಾರಿ ನಾಯಿಯಿಂದ ತಪ್ಸ್ಕೊಂಡು ಗೂರ್ಕಾಯಿಂದನೂ ತಪ್ಸ್ಕೊಂಡು ಕಳ್ಳತನ ಮಾಡಕ್ ಬಂದ್ವಿ. ಏನು ತಗೊಂಡು ಹೋಗ್ಲಿಲ್ಲ ಅದ್ರ ಜೊತೆಲಿ ಅವ್ರು ನುಗ್ಗಿತಾನೆ. ಏನಾದ್ರೂ ಕೊಡು ತಾಯಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಫ್ರಿಡ್ಜ್ ಅಲ್ಲಿ ಹಣ್ಣಿದೆ, ತಗೊಳ್ಳಿ. ಶುಗರ್ ಟ್ಯಾಬ್ಲೆಟ್ ಇರ್ಲಿ. ಖಂಡಿತ ನಿಮಗೆ ಬೇಕಾಗತ್ತೆ, ತಗೊಳ್ಳಿ. ಅವಳ ಹಲ್ಲನ್ನ ಹಣ್ಣು ಅಂತ ಹೇಳಿದ್ಲ. ಶ್ರೀಮಂತರ ಮನೇಲಿ ಊಟನೇ ಮಾಡಲ್ಲ ಸಾರ್. ಬೇರೆ ಇನ್ನೇನು ತಿಂತಾರೆ? ಶುಗರ್ ಟ್ಯಾಬ್ಲೆಟ್ ಇವ್ರು ಕೊಡಿ ಸರ್. ನನಗೇನಕ್ಕೋ? ಫ್ಯೂಚರ್ ಅಲ್ಲಿ ಯೂಸ್ ಆಗತ್ತಲ್ವಾ? ಏನು ಗೇಲಿ ಮಾಡ್ತಾ ಇದೀಯಾ? ಶ್ರೀರಾಮ್ಪುರ, ಗೋಪಾಲ್ಪುರ, ಅಂಚೆಪಾಳ್ಯ, OMC ಯಾರ್ಡ್, ಈ ಎಲ್ಲಾ ಜಾಗದಲ್ಲೂ ಒಂದೇ ಸಿಚುವೇಶನ್.
ಎಲ್ಲಾ ಕಡೆ ಕಲೆಕ್ಟ್ ಮಾಡಿ ನೋಡಿದ್ರೆ ಔಷಧಿ ಅಂಗಡಿನೇ ಇಡ್ಬೋದು. ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟೆ ಸರ್. ನಿನ್ನಂತ 420ಗಳಿಗೆ ಖಂಡಿತ ಏನಾದ್ರೂ ಸಿಗುತ್ತೆ, ವೇಟ್ ಮಾಡು. ಸರಿ ಸರ್, ಹೊರಗಡೆ ಕಾಯ್ತಾ ಇರಲ್ಲ. ಹಾ? ಬಂದಾಗ ಹೇಳ್ತೀನಿ ಅಂದೆ ಕಣಯ್ಯ. ಥ್ಯಾಂಕ್ ಯು ಸರ್. ಹಾ. ಥ್ಯಾಂಕ್ ಯು. ಹಾ ಒಳ್ಳೆ ತಲೆ ಕೆಟ್ಟ ಅನ್ಕೊಳವನು ನೀನ್ ತರ. ಥ್ಯಾಂಕ್ಸ್ ಗುರು. ಹಾ? ಏಯ್, ಈಗ ದುಡ್ಡು ದೂರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರು ನನಗಿಂತ ದೊಡ್ಡ ಕನ್ಸಲ್ಟೆಂಟ್. ನಾಳೆಯಿಂದ ಬಾಸ್ ನೋಡ್ಬೇಕಂದ್ರೆ ಸೆಕ್ರೆಟರಿಯೇಟ್ಗೆ ಬಂದ್ರು. ಓಕೆ. ಹಲೋ. ಹಾ, ಈಗ ಅಷ್ಟೇ ನಮ್ಮ ಅಕ್ಕನಿಗೆ ಹೆರಿಗೆ ನೋವು ಬಂದಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ. ಹಾ, ಒಂದು ಹಾಫ್ ಅನ್ ಅವರ್ ಬಿಟ್ಟು ಫೋನ್ ಮಾಡೋ, ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀನಿ. ಯಾರದು? ಸೈಲೆನ್ಸ್. ಮಗ ಯಾರೋ ಬೊಗಳ್ತಾಳೆ. ನಾರ್ಮಲ್ ಡೆಲಿವರಿ ಕಷ್ಟ, ಸಿಸೇರಿಯನ್ನೇ ಮಾಡಬೇಕು. ಕಂಗ್ರ್ಯಾಚುಲೇಷನ್ ಸರ್, ಯು ಬ್ಲೆಸ್ಡ್ ವಿತ್ ಹೆಲ್ದಿ ಬೇಬಿ. ತಾಯಿ ಮಗನು ಆರೋಗ್ಯವಾಗಿದ್ದಾರೆ. ಹೋಗಿ ಹೋಗಿ ನೋಡಿ. ದಟ್ಸ್ ಓಕೆ. ಹೆಣ್ಮಗು ಕಣೋ, ಮಹಾಲಕ್ಷ್ಮಿನೇ ನಿಂಗೆ ಮಗಳ ಹುಟ್ಟಿದಾಳೆ. ಫೋನ್ ಕೊಡು, ನಿಮ್ಮಪ್ಪನಿಗೆ ಹೇಳಬೇಕು. ನಮ್ಮ ಮನೆಗೆ ನಾನು ಒಬ್ಬನೇ ಮಗ. ನನಗೂ ಗಂಡು ಮಗು ಹುಡ್ತಾನೆ ಅನ್ಕೊಂಡೆ. ಆದ್ರೆ ನಿಮ್ಮಲ್ಲಿ ನೀನ್ ಮೊದಲು ಹುಟ್ಬಿಟ್ಟಿದೆಯಲ್ಲ, ಆ ವಿಷಯ ಮರ್ತ್ಬಿಟ್ಟೆ. ಮಗು ನಿಂತರನೇ ಇದೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಹಾ ಡ್ಯಾಡಿ, ಹಲೋ. ಏನು ನಿನ್ ಹೆಂಡತಿ ಈ ತರ ಕೆಲಸ ಮಾಡಿಬಿಟ್ಟಿದ್ದಾಳೆ? ಹೆಣ್ಮಗು ಹೆತ್ತಿದ್ದಾಳೆ? ಡೋಂಟ್ ವರಿ ಡ್ಯಾಡ್, ನೆಕ್ಸ್ಟ್ ಟೈಮ್ ಡೆಫಿನೆಟ್ ನಿಮಗೆ ಮೊಮ್ಮಗನೇ. ಏನೋ ಒಂದು ಮಾಡು. ಏನೋ ಕಲೆಕ್ಟ್ರು, ಏನಿದು? ಏನ್ ತಿಳ್ಕೊಂಡಿದ್ಯಾ ನೀನು? ಮೊದಲು ಕೂತ್ಕೊಳ್ಳಿ. ಈ ಮರ್ಯಾದೆಗೇನು ಕೊರತೆ ಇಲ್ಲ. ನಾನು ಊರಲ್ಲಿ ಇಲ್ದಿದ್ದಾಗ ನಾನು ರೈಸ್ ಮಿಲ್ ಯಾಕೋ ಸೀಸ್ ಮಾಡಿದೆ? ನೀವು ಊರಲ್ಲಿ ಇದ್ದಿದ್ರೂ ಸೀಸ್ ಮಾಡ್ತಿದ್ದೆ. ಅಲ್ಲಿರೋ 80% ಸ್ಟಾಕ್ ಇಲ್ಲದವರಿಗೆ ಕೊಡೋದಕ್ಕೋಸ್ಕರ ಸರ್ಕಾರ ಇಟ್ಟಿದ್ದು ಅಂತ ನನಗೆ ಸಂದೇಹ ಬಂತು. ಎನ್ಕ್ವೈರಿ ನಡೀತಾ ಇದೆ. ನಿಜ ಅಂತ ಪ್ರೂವ್ ಆದ್ರೆ ಸಾವಿರಾರು ಜನರು ಹೊಟ್ಟೆ ಮೇಲೆ ಹೊಡೆದಕ್ಕಾಗಿ ನೀವು 2 ವರ್ಷ ಜೈಲಲ್ಲಿ ಮುದ್ದು ಬರೀತೀರಾ. ಹೊರಗೆ ಹೋಗೋ ಕೇಳೋ. ಸರ್, ನನ್ನನ್ನು ಕಳಿಸೋ ಅವಶ್ಯಕತೆ ಇಲ್ಲಪ್ಪ. ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀನಿ. ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ದೊಡ್ಡ ಇವಂತ